ದೇಶದಲ್ಲಿ ಎಲ್ಲೆಲ್ಲಿ ನೋಡಿದರೂ ರಾಮ 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 ಎನ್ನುವ ಅನುರಣನೆ ಕೇಳಿ ಬರ್ತಾ ಇದೆ. ಎಲ್ಲ ಕಡೆ ಧ್ವನಿ ಪ್ರತಿಧ್ವನಿ ಅದೇ ಆಗಿದೆ. ಇದರ ನಡುವೆ ಇನ್ನೇನು ಬಾಲರಾಮನ ಕಣ್ಣಿಗೆ ಕಟ್ಟಿರುವಂತಹ ಒಂದು ಬಟ್ಟೆಯನ್ನು ತೆಗೆದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಬಾಲರಾಮನ ದರ್ಶನ ಮಾಡಬೇಕು ಅಂತ ಕಾಯುತ್ತಿರುವ ಹೊತ್ತಲ್ಲೇ ಈ ಅಯೋಧ್ಯೆಯ ಈ ರಾಮ ಯಾರು? ಈ ರಾಮ ಐತಿಹಾಸಿಕ ಪುರುಷನ ಅಥವಾ ಅವನು ಪೌರಾಣಿಕ ವ್ಯಕ್ತಿನ? ರಾಮ ದೇವರ, ವಿಷ್ಣುವಿನ ಅವತಾರವ? ಈ ರಾಮ ನಮ್ಮ ನಿಮ್ಮಂತೆಯೇ ಇದೇ ಭರತ ಖಂಡದಲ್ಲಿ ನಡೆದಾಡಿದ್ದಾನ? ಅವನ ರಾಮರಾಜ್ಯ ಹೇಗಿತ್ತು? ಅದರ ಬಗೆಗಿನ ವಿವಾದ ಏನಾಗಿತ್ತು? ರಾಮ ಮಂದಿರ, ಮೀರ್ ಬಾಕಿ, ಬಾಬರ್, ಆನಂತರ ಹಿಸ್ಟ್ರಿ, 5 ಶತಮಾನಗಳ ಹಿಸ್ಟ್ರಿ, ಇವೆಲ್ಲವೂ ಬಹಳಷ್ಟಿದೆ. ಇದು ಎಂದಿಗೂ ತಣಿಯದ ಕುತೂಹಲ. ರಾಮನ ಪೌರಾಣಿಕ ಹಿನ್ನೆಲೆ ಏನಪ್ಪ ಹಾಗಾದರೆ? ರಾಜ್ಯಭಾರ ತಪ್ಪಿಸಿಕೊಂಡಂಥ ರಾಮ ಐತಿಹಾಸಿಕವಾಗಿ ಹಿನ್ನೆಲೆ ಏನಿಟ್ಕೊಂಡಿದ್ದಾನೆ? ರಾಮ ನಡೆದ ಹಾದಿ ಅಯೋಧ್ಯೆಯಿಂದ ಲಂಕಾಪಟ್ಟಣ ಅಥವಾ ಈಗಿನ ಶ್ರೀಲಂಕಾ, ಅಲ್ಲಿವರೆಗೂ ರಾಮ ನಡ್ಕೊಂಡು ಬಂದನಲ್ಲ, ಆ ಹೆಜ್ಜೆ ಗುರುತುಗಳು, ಒಂದಷ್ಟು ಸಂಶೋಧನೆ ಕೂಡ ನಡೆದಿದೆ ಇದರ ಬಗ್ಗೆ. ಅಂದರೆ ಯಾವ ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಸಿಗುತ್ತೋ, ರಾಮ ನಡ್ಕೊಂಡು ಬಂದಾಗ ಯಾವ ಸರೋವರ ಇತ್ತು, ಯಾವ ಬೆಟ್ಟ ಇತ್ತು, ಯಾವ ಗುಡ್ಡ ಇತ್ತು, ಯಾವ ಕೊಳ ಇತ್ತು, ಯಾವ ಪರ್ವತಗಳಿದ್ವು, ಶಬರಿಯಲ್ಲಿದ್ದರು, ಯಾವ ಭಾಗದಲ್ಲಿ ರಾಮ ಎಂಥ ಹಣ್ಣನ್ನು ಸೇವಿಸಿದ್ದ, ಎಂತೆಂಥ ಮರಗಳು, ವೃಕ್ಷ ಸಮೂಹ ಅಲ್ಲಿದ್ದವು, ಈ ಥರದ್ದು ಸಂಶೋಧನೆ ಮಾಡಿದಾಗಲೂ ಕೂಡ ವಾಲ್ಮೀಕಿ ರಾಮಾಯಣಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಮ್ಯಾಚ್ ಆಗುವಂತಹ ಅನೇಕ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಅನೇಕರಿಗೆ ಅದೇ ಡೌಟು, ಇದು ವಾಲ್ಮೀಕಿ ನೋಡಿ ಬರೆದ್ರ, ಗೊತ್ತಿದ್ದನ್ನು ಬರೆದ್ರ, ಅವರು ಸಮಕಾಲೀನರ? ಈ ಥರದ್ದು ಬಹಳಷ್ಟು ವಿಚಾರಗಳು ಕೂಡ ಇಲ್ಲಿವೆ. ಅಯೋಧ್ಯೆ ತೊರೆದು ಹೋದ ನಂತರ ಅಯೋಧ್ಯೆಯಲ್ಲಿ ಏನಾಯಿತು? ಭರತ ಕಾಯ್ತಾ ಇದ್ದ, ಅಣ್ಣ ಬರಲಿ ಅಂಥೇಳಿ. ರಾಮನ ಪಾದುಕೆ ಇಟ್ಕೊಂಡಿದ್ದ ಭರತ. ರಾಮಮಂದಿರ ವಿಚಾರದಲ್ಲಿ ಶಿಲ್ಪಶಾಸ್ತ್ರ ಏನು ಹೇಳುತ್ತೆ? ಈ ಕಣ್ಣಿಗೆ ಬಟ್ಟೆ ಕಟ್ಟುವ ವಿಚಾರ ಏನು? ಈ ಪ್ರಭಾವಳಿ ಇದೆಯಲ್ಲ, ಬಾಲರಾಮನ ಸುತ್ತ ಒಂದು ಪ್ರಭಾವಳಿ ಇದೆಯಲ್ಲ, ಇಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಗರುಡ ಕೂಡ ಅದರಲ್ಲಿದ್ದಾನೆ. ಈ ರೀತಿ ಬಹಳಷ್ಟು ಕುತೂಹಲದ ಒಂದು ವಿಚಾರ. ಈ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನಪ್ಪ ಅದು? ಅಲ್ಲಿವರೆಗೂ ಅದು ಬರೀ ಶಿಲೆಯಾಗಿರುತ್ತಾ? ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅದಕ್ಕೆ ದೈವಿಕ ಸ್ವರೂಪ ಬರುತ್ತಾ? ಈ ವಿಧಿವಿಧಾನಗಳು ಹೇಗೆ ನಡೆಯುತ್ತೆ? ಈ ರಾಮೋತ್ಸವ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯವನ್ನು ಹಂಚಿಕೊಳ್ಳುವುದಿದೆ. ನಮ್ಮ ನಡುವಿನ ಇತಿಹಾಸಕಾರರು, ನಮ್ಮ ನಡುವಿನ ಇತಿಹಾಸ ಬೋಧಕರು, ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ಇವರ ಬಳಿಯಲ್ಲಿ ಅದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಐತಿಹಾಸಿಕ ಆಧಾರಗಳಿಗೆ ಸಂಬಂಧಪಟ್ಟಂತೆ, ಉತ್ಖನನ ಎಕ್ಸ್ಕವೇಷನ್ ಇದಕ್ಕೆ ಸಂಬಂಧಪಟ್ಟಂತೆ, ಪುರಾವೆಗಳು, ಕುರುಹುಗಳು, ಉತ್ಖನನ ಇದೆಲ್ಲ ಮಾಡಿದಾಗ ಏನೇನು ಸಿಕ್ಕಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ತಿಳ್ಕೊಂಡಿರ್ತಕ್ಕಂಥ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮೊಂದಿಗೆ ಇರ್ತಾರೆ. ಅವರ ಜೊತೆಯಲ್ಲೇ ಈಗ ನಾನು ಮಾತನಾಡೋಕ್ಕೆ ಶುರು ಮಾಡ್ತೀನಿ. ಏನು ಹೇಳ್ತಾರೆ ಇದರ ಬಗ್ಗೆ ಅಂತ ಹೇಳಿ. ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರೇ, ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರೇ, ಈಗ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ದೇಶ ಮಾತ್ರ ಅಲ್ಲ, ವಿಶ್ವವೇ ತುದಿಗಾಲಲ್ಲಿ ನಿಂತ್ಕೊಂಡಿದೆ. ಆ ಕ್ಷಣ ಯಾವಾಗ ಬರುತ್ತಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇದರ ನಡುವೆ ನಮಗೆ ರಾಮ, ಎಲ್ರಿಗೂ ಗೊತ್ತಿದೆ ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ ಯಾರು, ಲಂಕಾಪಟ್ಟಣ, ರಾವಣ ಎಲ್ಲ ಗೊತ್ತಿದೆ ನಮಗೆ. ಒಂದು ಹಿನ್ನೆಲೆ ನಾವು ತಿಳಿಸ್ತಾ ಹೋದಾಗ ಈ ರಾಮನ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಎತ್ತಿದ್ರು. ರಾಮ ಐತಿಹಾಸಿಕ ಪುರುಷನ ಅಥವಾ ಅವನು ಪೌರಾಣಿಕ ವ್ಯಕ್ತಿನ? ಅವನು ರಾಮ ನಮ್ಮ ನಿಮ್ಮಂತೆಯೇ ಈ ನೆಲದಲ್ಲಿ ನಡೆದವನ ಅಥವಾ ಅವನು ದೇವರ? ಈ ವಿಷಯದಿಂದ ಶುರು ಮಾಡೋದಾದರೆ ಏನು ಹೇಳಿಕ್ಕೆ ಬಯಸ್ತೀರಿ ಅಂತ? ಇದರಲ್ಲಿ ರಾಮ ಒಂದು ಐತಿಹಾಸಿಕ ಪುರುಷನೇ ಅಲ್ವೇ ಅನ್ನುವಂತಹ ಚರ್ಚೆ ಈ ಕಾಲಘಟ್ಟದಲ್ಲಿ ಇದೆ. ಅದು ಸತ್ಯ. ಅದು ಆದರೆ ಭಾರತದ ಒಂದು ಪರಂಪರೆ ಇದೆ. ಆ ಭಾರತದ ಪರಂಪರೆಯಲ್ಲಿ ತುಂಬ ಸ್ಪಷ್ಟವಾಗಿ ದೇವಸ್ಥಾನಗಳಲ್ಲಿ ಅಥವಾ ಆ ಪರಂಪರೆಗಳಲ್ಲೇ ಏನೇ ಹೇಳ್ತಾರೆ ಅಂತಂದ್ರೆ, ಪುರಾಣಗಳು ಮತ್ತು ಐತಿಹಾಸಿಕ ಅಂತ ಎರಡನ್ನ ಇಟ್ಕೊಂಡಿದ್ದಾರೆ. ಇತಿಹಾಸ ಅಂತ ನಾವು ಇವಾಗ ಇತಿಹಾಸ ಅಂತ ಹೇಳೋದು ವೆಸ್ಟರ್ನರ್ಸ್ ಬರೆದು ಪಾಠ ಮಾಡ್ತಾ ಇರೋ ಇತಿಹಾಸವನ್ನಲ್ಲ. ಅವರು ನಂಬಿರುವಂತಹ ಇತಿಹಾಸ ಅಂದರೆ ಭಾರತೀಯ ಪರಂಪರೆಯಲ್ಲಿ ಅವರು ಮಹಾಭಾರತ ಮತ್ತು ರಾಮಾಯಣವನ್ನ ಇತಿಹಾಸ ಗ್ರಂಥಗಳು ಅಂತಾನೆ ಹೇಳಿದ್ದಾರೆ. ಪುರಾಣಗಳನ್ನು ಸಪರೇಟ್ ಆಗೇ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಅದ್ರದ್ದು ಸ್ಪಷ್ಟ ಪರಿಕಲ್ಪನೆ ಇತ್ತು. ಅಂದ್ರೆ ಪುರಾಣ ಬೇರೆ, ಇದು ಇತಿಹಾಸ ಅಂತ. ರಾಮಾಯಣ ಮಹಾಭಾರತನ ಭಾರತೀಯರೇ ಇತಿಹಾಸ ಅಂತ ಕರ್ಕೊಂಡಿದ್ದಾರೆ. ಸೊ ಅದು ಒಂದು. ಎರಡನೇದು, ರಾಮಾಯಣದಲ್ಲೇ ಒಂದು ಮಾತು ಬರ್ತದೆ. ರಾಮನನ್ನ ಕೇಳ್ತಾನೆ, ನೀ ಯಾರು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಅಹಂ ಮಾನುಷಂ ಮನ್ಯೆ,
ನಾನು ಮನುಷ್ಯ ಅಂತ ಅನ್ಕೊಂಡಿದ್ದೀನಿ, ದಶರಥ ಆತ್ಮಜಂ, ನಾನು ದಶರಥನ ಮಗ, ಒಬ್ಬ ಸಾಧಾರಣವಾದ ಮನುಷ್ಯ ಅಂತ ಅವನು ಹೇಳ್ತಾನೆ. ಸೊ ಅಲ್ಲಿಗೆ ರಾಮ ನಾನೊಬ್ಬ ಮನುಷ್ಯ ಅಂತ ಅಷ್ಟೇ ಹೇಳ್ಕೋತಿದ್ದ. ಆದ್ರೆ ಸುತ್ತ ಇದ್ದವರ ಅಭಿಪ್ರಾಯ ಬೇರೆ ಇತ್ತು. ಉದಾಹರಣೆಗೆ ಯುದ್ಧ ನಡೀತಾ ಇದ್ದಾಗ ಕಡೆ ದಿನ ಯುದ್ಧಕ್ಕೆ ಹೋಗುವಾಗ ಇವನು ಹೇಳ್ತಾನೆ, ರಾವಣ, ನಾನು ರಾಮನನ್ನ ಮುಗಿಸಿ ಬರ್ತೀನಿ, ಒಬ್ಬ ಸಾಮಾನ್ಯವಾದ ಮನುಷ್ಯ ಅವನು ಅಂತ ಅವನು ಹೇಳ್ತಾನೆ. ಆಗ ಮಂಡೋದರಿ ಒಂದು ಮಾತು ಹೇಳ್ತಾಳೆ, ಅಯ್ಯ ರಾವಣ, ನೀ ತಿಳ್ಕೊಂಡಿರೋ ತಪ್ಪು, ಇವನು ಸಾಕ್ಷಾತ್ ಶ್ರೀಮನ್ನಾರಾಯಣ ಇದು ಅಂತ. ಅಂದ್ರೆ ಜನಗಳ ಅಭಿಪ್ರಾಯ ಬೇರೆ, ರಾಮ ಹೇಳ್ಕೊಳ್ತಾ ಇದ್ದಿದ್ದು ಬೇರೆ ಆವತ್ತಿನ ಕಾಲಕ್ಕೇನೆ. ಅಂದ್ರೆ ಇವಾಗ್ಲೂ ಕೂಡ ನೀವು ಭಾವಿಸ್ಬೋದು, ಕೆಲವ್ರನ್ನ ದೈವತಾ ಪುರುಷರು ಅಂತ ಕೆಲವರು ಭಾವಿಸ್ತಾರೆ. ಬಟ್ ಅವ್ರನ್ನ ನೀವು ಹೋಗಿ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಇಲ್ಲಪ್ಪ ನಾನೊಬ್ಬ ಸಾಮಾನ್ಯವಾದ ಮನುಷ್ಯ ಅಂತ ಹೇಳ್ಕೋತಾರೆ. ಕರೆಕ್ಟ್ ಅಲ್ವಾ? ಹಾಗೆಯೇ ರಾಮಾಯಣದಲ್ಲಿ ಮಂಡೋದರಿ ಹೇಳುವಾಗ ತಮಸಃ ಪರಮೋಧಾತ ಶಂಖಚಕ್ರ ಗದಾಧರ ಶ್ರೀವತ್ಸವಕ್ಷ ನಿತ್ಯಶ್ರೀಹಿ ಅಜೇಯ ಶಾಶ್ವತಃ ಧ್ರುವ, ಇದು ವಾಲ್ಮೀಕಿಯವರೇ ಹೇಳ್ಸಿರೋದು. ಬಟ್ ರಾಮನ ಹತ್ರ ಹೇಳ್ಸುವಾಗ ಏನ್ ಹೇಳ್ತಾರೆ ವಾಲ್ಮೀಕಿಯವರು, ಅಹಂ ಮಾನುಷಂ ಮನ್ಯೆ ಪುತ್ರಂ ದಶರಥಾತ್ಮಜಂ, ನಾನು ದಶರಥನ ಮಗನಾಗಿದ್ದೀನಿ ಅಂತ ಹೇಳಿಸ್ತಾರೆ ಅಷ್ಟೇ. ನಾನು ಮನುಷ್ಯ ಅಷ್ಟೇ, ಕಾಮನ್ ಮ್ಯಾನ್. ಬಟ್ ಅಭಿಪ್ರಾಯ ಬೇರೆಯವ್ರದ್ದು ಬೇರೆ ತರ ಇತ್ತು. ಹಾಗಾಗಿ ರಾಮ ಸಾಧಾರಣ ಮನುಷ್ಯನೇ ದೇವರೇ ಅನ್ನುವಂತಹ ಚರ್ಚೆ ರಾಮಾಯಣದಿಂದಾನೇ ಆರಂಭ. ರಾಮನ ಮಟ್ಟಿಗೆ ಭಾವಿಸುವುದಾದರೆ ರಾಮ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದ್ದ, ಅದೇ ಸತ್ಯ. ಶ್ರೀರಾಮಂ ರಾಘವಂ ರಘುಕುಲಾನ್ಮಯ ರತ್ನದೀಪಂ ಆಜಾನುಬಾಹವೇ ಅರವಿಂದ ದಳಾಯತಾಕ್ಷಂ ಸೀತಾಪತಿಂ ನಿಶಾಚರ ವಿನಾಶಕರಂ ದಶರಥಾತ್ಮಜ ಸುಪ್ರಮೇಯಂ ತಮ್ಮ ರಾಮಂ ಪ್ರಣಮಾಮ್ಯಹಂ ಅಂತ ಹೇಳಿ ಒಂದು ಶ್ಲೋಕ ಕೇಳ್ತೀವಲ್ವಾ. ಇದನ್ನು ಕೇಳಿದಾಗ ನಾವು ಈ ಮಂತ್ರವೋ ಶ್ಲೋಕವೋ ಕೇಳಿದಾಗ ನಮಗೆ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದು ದೈವತ್ವದ್ದಿಲ್ಲ, ಕೌಟುಂಬಿಕ ಹಿನ್ನೆಲೆ. ರಾಮ ಈ ಒಂದು ರೀತಿಯಲ್ಲಿ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡದವನು, ಸೀತೆಯ ಪತಿಯಾಗಿದ್ದ, ಅಷ್ಟು ಮಾತ್ರ ಅದರಲ್ಲಿ ಒಂದು ವಿವರಣೆ ಸಿಗುತ್ತಲ್ಲ ನಮಗೆ ಅಂತ. ಹೌದು, ಇಡೀ ರಾಮಾಯಣದ ಎಸೆನ್ಸೇ ಅದು. ಇಡೀ ರಾಮಾಯಣದ್ದು ನೀವು ದೊಡ್ಡ ಅತಿಮಾನುಷವಾದಂತಹ ಒಬ್ಬ ವ್ಯಕ್ತಿ ಎಲ್ಲವನ್ನು ಮಾಡ್ದ ಅಂದಾಗ ಅವಾಗ ಅದು ದೊಡ್ಡ ವಿಷಯವೇ ಆಗಲ್ಲ, ಯಾರಿಗೂ ಸ್ಫೂರ್ತಿ ಆಗೋದಿಲ್ಲ. ದೇವರಿಗೆಲ್ಲ ಮಾಡಕ್ಕಾಗತ್ತಪ್ಪ, ನನ್ಗೆಲ್ಲ ಮಾಡಕ್ಕಾಗತ್ತೆ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಇಡೀ ರಾಮಾಯಣದ ತಾತ್ಪರ್ಯವೇ ಅವನೊಬ್ಬ ಸಾಮಾನ್ಯ ಮನುಷ್ಯನಂತೆ ಇದ್ದ, ಸಾಮಾನ್ಯ ಮನುಷ್ಯನಂತೆ ಬಾಳ್ದ, ಸಾಮಾನ್ಯ ಮನುಷ್ಯನು ಅದನ್ನ ಸಾಧಿಸ್ಬೋದು ಅಂತ ತಾವ್ ಹೇಳಿದ ಸತ್ಯ. ಆ ಶ್ರೀ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ದಲಾಯತಾಕ್ಷಂ ರಾಮಂ ನಿಶಾಚರಕರ ವಿನಾಶಕರಂ ನಮಾಮಿ. ಇದು ಬಹಳ ಸುಲಭವಾಗಿ ಹೇಳೋದಾದ್ರೆ ರಾಮನ ಜೀವನ ಚರಿತ್ರೆ ಅಷ್ಟೇ. ಅಲ್ಲಿ ದೈವತ್ವದ ಆರೋಪ ಇಲ್ಲ ಅಲ್ಲಿ ಆ ಶ್ಲೋಕದಲ್ಲಿ, ಅದು ಸತ್ಯ ಅದು. ಹಾಗಾಗಿ ರಾಮನ ಆದರ್ಶಗಳೆಲ್ಲವೂ ಮನುಷ್ಯನು ಆಚರಿಸಬಹುದಾದ ಆದರ್ಶಗಳೇ. ಮತ್ತು ರಾಮ ಬದುಕಿದ್ದ ಮನುಷ್ಯನೇ. ಮತ್ತು ತಾವೇ ಈಗಾಗಲೇ ಹೇಳಿದಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಜಿಯೋಗ್ರಫಿ ಆಧಾರದ ಮೇಲೆ ಅಥವಾ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆಧಾರದ ಮೇಲೆ ಮತ್ತು ಅಲ್ಲಿ ಹೇಳಿರುವ ವಿವರಣೆಗಳ ಆಧಾರದ ಮೇಲೆ ಪಕ್ಕಾ ಅವರು ಓಡಾಡಿರೋ ಜಾಗ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಕರೆಕ್ಟ್. ಅದನ್ನ ಬೋರ್ಡು ಮಾಡಿದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ರಾಮನ ರಾಮಾಯಣದಲ್ಲಿ ಕಥೆಯಲ್ಲಿ ಸುಳ್ಳಿಲ್ಲ ಅಂತ ಭಾವಿಸಲಾಗಿದೆ. ಈಗ ಈ ರಾಮನ ಅದು ಐತಿಹಾಸಿಕವಾಗಿದೆ ಅಂತ ನಂಬಲಾಗಿದೆ. ರಾಮನ ಮತ್ತು ದಶರಥರ ಇವರ ಆಳ್ವಿಕೆಯ ಬಗ್ಗೆ, ಅವರು ಬಾಳಿ ಬದುಕಿದ ವರ್ಷಗಳ ಬಗ್ಗೆ, ಅವರ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ, ಅದು 1000 ವರ್ಷ ಕಾಲ ಆಳಿದ್ರು, 500 ವರ್ಷಗಳ ಕಾಲ ಆಳಿದ್ರು, ಇಂಥದ್ದೆಲ್ಲ ಮಾತಿದೆ. ಇದು ಹೇಗೆ ಗುರುಗಳೇ? ಇದು ನಮಗೆ ತ್ರೇತಾಯುಗ ಅಂತ ಬಂದಾಗ ಅಲ್ಲಿ ಮನುಷ್ಯನ ಆಯಸ್ಸು ಅಷ್ಟೊಂದು ಜಾಸ್ತಿ ಇತ್ತ, 1000 ವರ್ಷ ಆಳಿದ್ರು, 500 ವರ್ಷ ಆಳಿದ್ರು ಅಂತೆಲ್ಲ ಕಥೆಗಳಿದೆಯಲ್ಲ, ಇದೇನು ಅಂತ ವಾಸ್ತವವಾಗಿ? ಅಲ್ಲಿ ಇದು ಕಾಲಘಟ್ಟದಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಕಾಲಗಣನಾ ಪದ್ಧತಿ ಬೇರೆ ಬೇರೆ ತರ ಇದೆ. ಇವಾಗ ನೀವು ಉತ್ತರ ಭಾರತಕ್ಕೆ ಹೋದ್ರೆ ವಿಕ್ರಮ ಸಂವತ್ಸರವನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ನಾವು ಇಲ್ಲಿ ಶಾಲಿವಾಹನ ಶಕ ಸಂವತ್ಸರವನ್ನು ಅಳವಡಿಸಿಕೊಂಡಿದ್ದೀವಿ. ಮತ್ತು ಪೌರ್ಣಿಮಾ ಅಂತ ಲೆಕ್ಕಾಚಾರ, ಅಮಾವಾಸ್ಯ ಅಂತ ಲೆಕ್ಕಾಚಾರ ಅಂತ ಬೇರೆ ಬೇರೆ ಲೆಕ್ಕಾಚಾರಗಳಿವೆ. ಈ ಲೆಕ್ಕಾಚಾರಗಳಲ್ಲಿ ಅದೊಂದಷ್ಟು ವಿಚಾರಗಳಿವೆ. 60,000 ವರ್ಷ ಅಂದ್ರೆ ಬೇರೆ ಲೆಕ್ಕಾಚಾರಗಳಲ್ಲಿ ತಗೋತಾರೆ. ಇವಾಗ ನಮ್ದು 60 ಸಂವತ್ಸರ ಅಂತಂದ್ರೆ ಒಂದು ಲೆಕ್ಕಾಚಾರ ಇದೆ, 360 ದಿನ. ಕೆಲವರು ಚಾಂದ್ರಮಾನದ ಲೆಕ್ಕ ತಗೋತಾರೆ, ಕೆಲವರು ಸೌರಮಾನದ ಲೆಕ್ಕ ತಗೋತಾರೆ, ಕೆಲವರು ನಕ್ಷತ್ರಮಾನದ ಲೆಕ್ಕ ತಗೋತಾರೆ. ಹಿಂಗೆ ಬೇರೆ ಬೇರೆ ಲೆಕ್ಕಾಚಾರ ಇದೆ. ಆದ್ರೆ ಇದೆಲ್ಲವನ್ನೂ ಬಿಟ್ಟಾಗ್ಲೂ ನೀವು ಆಯಸ್ಸಿನ ಬಗ್ಗೆ, ಅವರು ಬದುಕಿದ್ರ ಬಗ್ಗೆ, ರಾಮ ವಯಸ್ಸು ಇದ್ರ ಬಗ್ಗೆ ಎಲ್ಲ ಸ್ವಾಮಿ ಕಣ್ಣು ಪಿಳ್ಳೆ ಅಂತ ಒಬ್ರು, ಅವರು ಇಂಡಿಯನ್ ಎಫಿಮರೀಸ್ ಅಂತ ಒಂದು ಗ್ರಂಥವನ್ನು ಬರೆದ್ರು. ಅದರಲ್ಲಿ ಕೆಲವು ರಾಮಾಯಣದಲ್ಲಿ ಕರೆಕ್ಟ್ ಆಗಿ ಈ ಸೂರ್ಯಗ್ರಹಣಗಳ ಬಗ್ಗೆ ಎಲ್ಲ ಬರ್ತದೆ ಅದರಲ್ಲಿ ವಿವರಣೆ.
ಆ ಸೂರ್ಯಗ್ರಹಣಗಳು ಮತ್ತು ಅದರಲ್ಲಿ ಹೇಳಿದಾರಲ್ಲ ಕಾನ್ಸ್ಟಲೇಷನ್ ಅಂತೀವಿ, ಯಾವ ನಕ್ಷತ್ರ ಯಾವ ಗ್ರಹ ಯಾವ ರಾಶಿಯಲ್ಲಿತ್ತು ಅಂತ, ಅದರ ಆಧಾರದ ಮೇಲೆ ಸುಮಾರು 5104 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ಅವರು ತಮ್ಮದೇ ಆದಂತಹ ಒಂದು ಥಿಯರಿನ ಕೊಟ್ಟಿದ್ದಾರೆ. ಅದು ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಓಕೆ. ಸೊ ಈಗ ಬೇರೆ ಬೇರೆ ಲೆಕ್ಕಾಚಾರಗಳಿವೆ, ಬಟ್ ಅದನ್ನ ನಾವು ಇದನ್ನ ಇದಮಿತ್ತಮ್ ಅಂತ ತೀರ್ಮಾನ ಮಾಡೋದಕ್ಕೆ ಇನ್ನೂ ಎಲ್ಲೂ ಯಾರು ಮಾಡಿಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ರಿಸರ್ಚ್ಗಳೇ ಆಗಿಲ್ಲ. ಈ ರಾಮನ ವಿಚಾರದಲ್ಲಿ ಗುರುಗಳೇ, ಈ ವಾಲ್ಮೀಕಿ ವಿರಚಿತ ರಾಮಾಯಣ ಅಂತ ನಾವು ಕೇಳಿದ್ದೀವಲ್ವಾ, ಈ ವಾಲ್ಮೀಕಿಯವರು ನೋಡಿ ಬರೆದ್ರ, ಇದನ್ನ ಸಮಕಾಲೀನರಾಗಿದ್ದೀರಾ, ಕೇಳಿ ಬರೆದ್ರ? ಇದ್ರ ಬಗ್ಗೆ ಒಂದಷ್ಟು ಜಿಜ್ಞಾಸೆಗಳಿದೆ ಶೆಲಪಿಳ್ಳ ಅಯ್ಯಂಗಾರ್ ಅವರೇ, ಇದೇನಿದು ಅಂತ. ಇದು ಕೂಡ ವಾಲ್ಮೀಕಿ ರಾಮಾಯಣದಲ್ಲೇ ಇದಕ್ಕೆ ಉತ್ತರ ಇದೆ. ಆಕ್ಚುಲಿ ಮೊದಲನೇ ಕಾಂಡದಲ್ಲಿ, ಬಾಲಕಾಂಡ ಮತ್ತು ಮೊದಲನೇ ಚಾಪ್ಟರ್ ಅಲ್ಲೇನೆ ವಾಲ್ಮೀಕಿ ಮಹರ್ಷಿಗಳು ನಾರದನ್ನ ಮೀಟ್ ಮಾಡ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಕಾಡಿನಲ್ಲಿ ಬರುವಂತಹ ಒಂದು, ನಿಮ್ಗೆಲ್ಲ ಗೊತ್ತಿದೆ, ದರೋಡೆಕಾರರಾಗಿದ್ರು. ಅವರು ನಾರದರನ್ನ ಭೇಟಿ ಮಾಡದಾದ್ಮೇಲೆ ಅವರೊಂದು ಕೇಳ್ತಾರೆ, ಈ ತರ ಒಳ್ಳೆ ಗುಣಗಳೆಲ್ಲ ಇರಬೇಕು ಅಂತ ನಾರದರು ವಾಲ್ಮೀಕಿಗೆ ಹೇಳಿದಾಗ, ವಾಲ್ಮೀಕಿಗಳು ಕೇಳ್ತಾರೆ, ಈ ತರ ಒಳ್ಳೆಯವನ್ ಯಾರು, ಸತ್ಯ ಹೇಳೋವ್ ನಿಧಾನ ಈ ಭೂಮಿ ಮೇಲೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋವ್ ನಿಧಾನ, ತಂದೆ ಮಾತನ್ನ ಕೇಳೋವ್ ನಿಧಾನ, ನಿಜವಾಗ್ಲೂ ಓದಿರೋವ್ ನಿಧಾನ, ಈ 16 ಗುಣ ಇರೋನ್ ಒಬ್ಬನೇ ಬದುಕಿದಾನ ಈ ಭೂಮಿ ಮೇಲೆ ಅಂತ ಕೇಳ್ತಾರೆ. ಆಗ ನಾರದರು, ಹೌದು ಈ ಭೂಮಿ ಮೇಲೆ ಅಂತ ಅವನೊಬ್ಬ ಇದ್ದಾನೆ, ಅವನೇ ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. ಆಮೇಲೆ ಅವನ ಕಥೆನ ಬರೀತಾರೆ. ಲಾಸ್ಟ್ ಪಾರ್ಟ್ ಅಲ್ಲಿ ನೀವು ರಾಮಾಯಣದಲ್ಲೇ ಬರೋ ಹಾಗೆ ಲವಕುಶರಿಬ್ಬರು ಸೀತಾಮಾತೆಯನ್ನು ಇಟ್ಕೊಂಡು ವಾಲ್ಮೀಕಿ ಆಶ್ರಮಕ್ಕೆ ಬರ್ತಾರೆ. ಸೊ ಹಾಗಾಗಿ ವಾಲ್ಮೀಕಿಗಳು ಸಮಕಾಲೀನ ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಮೊದಲ ಪಾರ್ಟ್ ಕಥೆಗಳೆಲ್ಲವೂ ಕೂಡ ಅವರು ಕೇಳಿ ಬರ್ದಿರ್ತಾರೆ, ನಂತರದ್ದು ಅವರು ನೋಡ್ತಾರೆ. ಸೊ ಎರಡೂ ಇದೆ ಅದರಲ್ಲಿ. ಅಂದ್ರೆ ಕೆಲವನ್ನ ಕೇಳಿದ್ದಾರೆ, ಕೆಲವನ್ನ ನೋಡಿದ್ದಾರೆ, ಎರಡನ್ನು ಸೇರಿ ಅವರು ಇತಿಹಾಸವನ್ನು ಬರೆದಿದ್ದಾರೆ. ಈ ರಾಮನಿಗೆ ರಾಜ್ಯಭಾರ ತಪ್ಪಿಸುವುದಕ್ಕೆ ಒಂದು ಒಳಸಂಚು ಕಾರಣವಾಯಿತು. ಒಳಸಂಚಿನ ಕಾರಣಕ್ಕೋಸ್ಕರವಾಗಿ ರಾಮ ಆ ರಾಜ್ಯಭಾರ ತಪ್ಪಿಸ್ಕೊಂಡು ವನವಾಸಕ್ಕೆ ಬರಬೇಕಾಯಿತು ಅಂತ ಬಂದಾಗ, ಇದು ಸಾಮಾನ್ಯ ವ್ಯಕ್ತಿಗಳ, ಈಗ ನಾವು ರಾಮಾಯಣ ಮಹಾಭಾರತ ಅಂತ ಕೇಳಿದಾಗ ಗುರುಗಳೇ ಒಂದೇನು ಬರುತ್ತೆ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಇಲ್ಲದೆ ಇರೋದು, ಮಹಾಭಾರತದಲ್ಲಿ ಇಲ್ಲದೆ ಇರೋದು, ಇವಾಗೇನು ನಡೀತಾ ಇಲ್ಲಪ್ಪ, ಎಲ್ಲವೂ ಇವತ್ತಿಗೇನಿದೆಯೋ ಅದೇ ಹಿಂದೆ ಕೂಡ ನಡೆದಿರೋದು ಅಂತ ಮಾತಾಡ್ತಾರಲ್ಲ. ಈ ಹೋಲಿಕೆಗಳು ಹೇಗೆ, ಸಂಚು ಇನ್ನೊಂದು ವಿಚಾರಗಳು ಅಂತ ಬಂದಾಗ ಅಂತ? ಹೌದು, ಈ ಮಹಾಭಾರತವನ್ನು ನೀವು ಓದ್ಬಿಟ್ರೆ ಮಹಾಭಾರತದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೆಟ್ಟತನ ಇದೆಯೋ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸಾಧ್ಯವೇ ಇಲ್ಲ ಅದಕ್ಕಿಂತ ಕೆಟ್ಟತನ ಇರೋದಕ್ಕೆ. ಅದೇ ತರ ಒಳ್ಳೆತನೂ ಅದಕ್ಕಿಂತ ಒಳ್ಳೇದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಮಹಾಭಾರತದಲ್ಲಿ ಪ್ರಸ್ತಾಪ ಆಗದೆ ಇರುವಂತಹ ವಿಷಯವೇ ಇಲ್ಲ ಅಂತ, ಎಲ್ಲವೂ ಇದೆ ಪ್ರಪಂಚದಲ್ಲಿ ಅಂತ. ಈ ರಾಮಾಯಣದಲ್ಲಿ ನೋಡಿ, ರಾಮ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇರುವಾಗ್ಲೇ ಅದು ಕೈಕೇಯಿ ಮನಸ್ಸಲ್ಲೂ ಇಲ್ಲ, ಆದ್ರೆ ಮಂತರ ಯೋಚನೆ ಮಾಡ್ತಾಳೆ, ಒಂದು ವೇಳೆ ಭರತ ಅಂದ್ರೆ ಕೈಕೇಯಿಗೆ ಒಂದು ಪ್ಲಾನ್ ಕೊಟ್ರೆ ನನಗೇನಾದ್ರೂ ಪ್ರಯೋಜನ ಆಗಬಹುದು ಭರತ ಬಂದ್ರೆ. ಯಾಕಂದ್ರೆ ಕೈಕೇಯಿ ನಾನು ಡೈರೆಕ್ಟ್ ಆಗಿದ್ದೀನಿ, ಇಲ್ಲಾಂದ್ರೆ ಇವಾಗ ಕೌಸಲ್ಯ ಅರಮನೆ ಬೇರೆ ಇದೆ, ರಾಮನನ್ನ ಬೇರೆ ನಾನು ಹೋಗಿ ನೋಡ್ಬೇಕು, ರಾಜ್ಯದಲ್ಲಿ ಏನಾದ್ರೂ ಕೆಲಸ ಮಾಡಿಸ್ಕೋಬೇಕಾದ್ರೆ. ಆದ್ರೆ ಕೈಕೇಯಿ ನನಗೆ ತುಂಬಾ ಕ್ಲೋಸು, ಭರತ ರಾಜ ಆದ್ರೆ ನನ್ಗೇನಾದ್ರೂ ಸಿಗುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ಮಂತರ ಏನ್ ಮಾಡ್ತಾಳೆ, ಕೈಕೇಯಿನ ಎತ್ಕಟ್ತಾಳೆ. ಕೈಕೇಯಿ ಅದನ್ನ ಅದೇ ಟೈಮಿಗೆ ಸರಿಯಾಗಿ ದಶರಥನನ್ನ ಕೇಳ್ತಾಳೆ. ಅವಳು ಕೈಕೇಯಿಗೆ ಏನು ಬೇಕಾಗಿರಲ್ಲ, ಕೈಕೇಯಿಗೆ ಈ ಪ್ಲಾನ್ ಇಲ್ಲ, ಆದ್ರೆ ಮಂತರೇ ಮನಸ್ಸಲ್ಲಿ ಇದೋಡುತ್ತೆ. ಇವತ್ತು ರಾಜಕಾರಣದಲ್ಲಿ ನೀವು ನೋಡಿದ್ರೆ ಎಷ್ಟೋ ಜನ ಪಾಪ ಅವರು ರಾಜಕಾರಣಿಗಳಿಗೆ ಐಡಿಯಾ ಇರೋದಿಲ್ಲ. ಸರ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಸರ್, ಇದರಿಂದ ಹಿಂಗ್ ಮಾಡ್ಬೋದು ಸರ್ ಅಂತ ಎತ್ಕೊಡ್ತಾರೆ. ಆವಾಗ ಅವರು ಪ್ಲಾನ್ ಮಾಡ್ತಾರೆ. ರಾಮನ ವನವಾಸದ ಅವಧಿ ಇದೆಯಲ್ಲ ಗುರುಗಳೇ, ಈಗ ಒಬ್ಬ ಸೇಮ್ ಅದೇ ಆಗಿದ್ದು, ಅದೇ ಸಂಚೆ ಆಗಿದ್ದಲ್ಲ. ಓಕೆ, ದೈವ ವನವಾಸಕ್ಕೆ ಹೋಗುವಂಥದ್ದು ಏನಿತ್ತು ಅಂತ ಕೂಡ ಒಂದು ಪ್ರಶ್ನೆ ಬರಲ್ವೇ? ದೇವರು ವನವಾಸದಲ್ಲಿ ಇರಬೇಕಾಗಿತ್ತೆ, ದೇವರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತಲ್ಲ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ? ಇದು ರಮಾಕಾಂತ್ ಜಿ, ಇದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ರಾಮಾಯಣ, ಮೂಲ ರಾಮಾಯಣದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ರಾಮನನ್ನ ಮನುಷ್ಯ ಅಂತ ಅಷ್ಟೇನೆ ಚಿತ್ರಿಸಿರೋದು. ಓಕೆ. ಸೊ ಅಲ್ಲಿ ದೇವರು ಅದಕ್ಕೆ ಅರಣ್ಯಕ್ಕೆ ಹೋದ ಅಂತಿಲ್ಲ ಅಲ್ಲಿ. ಆದರೆ ನಂತರ ಬಂದಂತಹ ರಾಮಾಯಣಗಳಲ್ಲಿ ಅದಕ್ಕೆ ಕಾರಣಗಳನ್ನು ಹೇಳುವಾಗ ದಂಡಕಾರಣ್ಯದಲ್ಲಿ ಋಷಿಗಳೆಲ್ಲ ತಪಸ್ ಮಾಡ್ತಾ ಇದ್ರು. ಆ ದಂಡಕಾರಣ್ಯದಲ್ಲಿ ಋಷಿಗಳೆಲ್ಲ ನಮ್ ಜೊತೆಲಿ ದೇವ್ರು ಇರಬೇಕು ಅಂತ ಬಯಸಿದ್ರು. ಅದನ್ನ ಸತ್ಯ ಮಾಡೋಕ್ಕೋಸ್ಕರ ಬಂದ ಅಂತ ಹೇಳಿ ಬೇರೆ ಬೇರೆ ರಾಮಾಯಣಗಳು, ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ತೊರವೆ ರಾಮಾಯಣ, ಕಂಬ ರಾಮಾಯಣ, ನರಹರಿ, ಈ ತರ ಬೇರೆ ಬೇರೆ ಅವರು ಬರೆದಿದ್ದಾರೆ. ಅದರಲ್ಲಿ ಕೆಲವು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಆದ್ರೆ ಮೂಲ ರಾಮಾಯಣದಲ್ಲಿ ಇವರು ದೇವರು ಇದ್ರೂ ಕೂಡ ಅವನು ಒಂಥರ ಏನಂತಾರೆ ಅವತಾರ ಪುರುಷನಾಗಿ ಹೋದ, ಆತರ ಇಲ್ಲ ಅಲ್ಲಿ. ಅಲ್ಲಿ ಏನೂ ಇಲ್ಲ ಅಲ್ಲಿ.
ಒಂದು ಕತೆ ಫ್ಲೋನಲ್ಲಿ ಹೋಗುವಾಗೆ ಕತೆ ಇದೆ ಅಷ್ಟೇನೆ ಅಲ್ಲಿ. ಓಕೆ. ಅದ್ರ ನಂತರದ ದಿನಗಳಲ್ಲಿ ಕಾಡಿಗೆ ದೇವರು ಹೋಗಿ ವನವಾಸದಲ್ಲಿ ಕಷ್ಟಪಡ್ಬೇಕಾ ಅಂತ ಹೇಳಿ ದೇವರೇ ಅದನ್ನ ಒಂದು ನಾಟಕ ಸ್ವರೂಪವಾಗಿ ಸೃಷ್ಟಿ ಮಾಡಿ ದೇವತೆಗಳು ಈ ಋಷಿಮುನಿಗಳೆಲ್ಲ ಕೇಳ್ಕೊಂಡಿದ್ರಿಂದ ಅಲ್ಲಿ ಹೋಗಿ ಅಲ್ಲಿದ್ದ ಅಂತ ಬರ್ತದೆ. ಒಂದು ಕಡೆ ಚಿಂತಕರು ಮಾತಾಡ್ತಾರೆ, ಶಲಪಿಳ್ಳಿ ಅಯ್ಯಂಗಾರ್ ಅವರೇ. ಅವ್ರು ಹೇಳೋದೇನೆಂದರೆ, ರಾಮ ನಮಗೂ ಇಷ್ಟನೇ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಂತೆಯೇ ರಾಮ ಕೂಡ ಬದುಕಿದ್ದ, ಈ ನೆಲದಲ್ಲಿ ಓಡಾಡಿದ್ದ, ಅವನು ತಪ್ಪುಗಳನ್ನು ಮಾಡಿದ್ದಾನೆ, ಮಿಸ್ಟೇಕ್ಸ್ ಮಾಡಿದ್ದಾನೆ, ಆ ಕಾರಣಕ್ಕೂ ನಮ್ಗೆ ರಾಮ ಇಷ್ಟ ಅಂತ. ಅವನು ಮಿಸ್ಟೇಕ್ಗಳಿಂದ ಅತೀತನಾಗಿರಲಿಲ್ಲ ಅಂತ. ನಿಜವೇ ಇದು? ಅದು ನಾನು ಮಿಸ್ಟೇಕ್ಸ್ ಅಂತ ಒಪ್ಕೊಳ್ಳೋಕೆ ನಾನು ಸರಿ ಇಲ್ಲ. ಯಾಕಂದ್ರೆ ರಾಮಾಯಣದಲ್ಲಿ ಮಿಸ್ಟೇಕ್ಸ್ ಅಂತ ಹೇಳಿಲ್ಲ. ಒಬ್ಬ ರಾಜ ಅವನು ಸಾರ್ವಭೌಮನಾಗಿದ್ದಾಗ ಅವನು ಮಾಡೋದನ್ನ ಮಿಸ್ಟೇಕ್ಸ್ ಅಂತ ಹೆಂಗ್ ಕರಿತೀರಿ ನೀವು? ಕರೆಯಕ್ ಆಗೋದಿಲ್ಲ. ನೋಡಿ, 23ನೇ ಅಂದ್ರೆ 21ನೇ 22ನೇ ಶತಮಾನದಲ್ಲಿ ನಾವು ನಿಂತ್ಕೊಂಡು ತಪ್ಪು ಸರಿಗಳನ್ನು ಯೋಚನೆ ಮಾಡಬಾರ್ದು. ಇದು ಆವತ್ತಿನ ಜಗತ್ತಿನಲ್ಲಿ ಅವನಿದ್ದಿದ್ದು ಸರಿನಾ ತಪ್ಪ ಅಂತ ಆವತ್ತಿಗೆ ಯೋಚನೆ ಮಾಡಬೇಕು. ಈಗ ನೀವು ಒಬ್ಬ ಪ್ರಧಾನಮಂತ್ರಿ ಮಾಡಿದ್ದನ್ನ ಅವರು ತಪ್ಪು ಮಾಡಿದ್ರು, ಈ ತರ ಆಗೋಗಿದೆ ಇವಾಗ ಅಂತ ನೀವು ಹೇಳ್ಬೋದೇ ಹೊರತು, ಪ್ರಜಾಪ್ರಭುತ್ವವಾಗಿರೋದ್ರಿಂದ ಒಬ್ಬ ರಾಜಾಡಳಿಕೆ ಆಗಿದ್ರೆ ನೀವು ತಪ್ಪು ಸರಿಗಳನ್ನು ಹೇಳ್ತಿದ್ರಾ? ಅದಾಗ್ತಿತ್ತಾ? ಹಾಗೆ ನೋಡಿದ್ರೆ ಇತಿಹಾಸದಲ್ಲಿ ಎಷ್ಟೊಂದು ರಾಜರುಗಳು ಏನೇನೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಅದು ಪ್ರಶ್ನೆ ಅಲ್ಲ. ಅದು ಮಿಸ್ಟೇಕ್ಸ್ ಅಂತ ಹೇಳಕ್ ಆಗಲ್ಲ. ಓಕೆ. ಈ ರಾಮರಾಜ್ಯ ಇದು ಬಹಳ ಕೇಳಿ ಬರುವಂಥ ಒಂದು ವಿಷಯ. ರಾಮರಾಜ್ಯ ಅಂದರೆ ಏನು ಗುರುಗಳೇ? ಇದು ರಾಮರಾಜ್ಯ ಅಂದರೆ ಏನು? ಹೇಗಿರುತ್ತೆ ರಾಮರಾಜ್ಯ ಅಂದರೆ? ಆದರ್ಶಗಳೇನು ಅಂತ? ಅಲ್ಲೇ ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಕಡೆಗೆ ರಾಮ ಪಟ್ಟಾಭಿಷೇಕ ಆದ್ಮೇಲೆ ರಾಮರಾಜ್ಯ ಆಗುತ್ತೆ, ರಾಮರಾಜ್ಯ ಆದ್ರೆ ಏನಾಗುತ್ತೆ ಅಂತ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಒಂದು 5-6 ಆದರ್ಶವಾದಗಳನ್ನು ಹೇಳ್ತಾರೆ. ಏನಂತಂದ್ರೆ, ರಾಮರಾಜ್ಯವಾದ್ರೆ ಎಲ್ಲರೂ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು, ಅಂದ್ರೆ ಸ್ವಾತಂತ್ರ್ಯ. ಎರಡನೇದು, ಯಾರಿಗೂ ಅಕಾಲದಲ್ಲಿ ಮರಣಗಳು ಉಂಟಾಗೋದಿಲ್ಲ, ರೋಗ ಭಯ ಇರೋದಿಲ್ಲ, ಅದನ್ನು ಹೇಳ್ತಾರೆ. ಯಾಕಂದ್ರೆ ಉತ್ತಮವಾದ ಆಹಾರ ಪರಿಸರ ಇದ್ದಾಗ ಆರೋಗ್ಯದ ಸಮಸ್ಯೆ ಉಂಟಾಗಲ್ಲ, ಅಕಾಲದಲ್ಲಿ ಮೃತ್ಯು ಆಗೋದಿಲ್ಲ. ಎರಡನೇದು. ಮೂರನೇದು, ಇಡೀ ರಾಮರಾಜ್ಯದಲ್ಲಿ ಎಲ್ಲೂ ಕಳ್ಳತನಗಳಾಗೋದಿಲ್ಲ. ಯಾಕಂದ್ರೆ ಒಂದು ಕಳ್ಳತನ ಆದ್ರೆ ಅದಕ್ಕೆ ಕಠಿಣವಾದ ಶಿಕ್ಷೆಗಳಿರ್ತವೆ. ಕಳ್ಳತನದ ಭಯವೇ ಇಲ್ಲ ರಾಜ್ಯದಲ್ಲಿ. ಮತ್ತೆ ನಾಲ್ಕನೇದು, ಯಾರೂ ಕೂಡ ಅತ್ಯಂತ ಈ ಮದ್ಯಪಾನಾದಿಗಳಲ್ಲಿ ಸಿಗಾಕೊಂಡು ತಮ್ಮ ಜೀವನಗಳನ್ನು ಕಳ್ಕೊಳ್ಳೋದಿಲ್ಲ. ಸರಿಯಾದ ಕಾಲಕ್ಕೆ ಮಳೆಗಳಾಗ್ತವೆ ಮತ್ತು ಎಲ್ಲರೂ ನಿರ್ಭೀತಿಯಿಂದ ತಮ್ಮ ತಮ್ಮ ಸ್ವತಂತ್ರವಾದಂತಹ ಚಿಂತನೆಗಳಲ್ಲಿ ಧರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಇದು ಯುದ್ಧಕಾಂಡದಲ್ಲಿ ಹೇಳಿರೋ ಮಾತುಗಳಿವು. ಶಲಪಿಳ್ಳಿ ಅಯ್ಯಂಗಾರ್ ಅವರೇ, ಈಗ ನನ್ನ ಪ್ರಶ್ನೆ ಇರೋದಿಲ್ಲಿ, ಅಯೋಧ್ಯೆ ಅಂತ ಬಂದಾಗ ಇದರ ಐತಿಹಾಸಿಕ ಹಿನ್ನೆಲೆ, ರಾಮ ಇಲ್ಲಿ ಹುಟ್ಟಿದ್ದ ವಿಚಾರ, ಇಲ್ಲಿಂದ ರಾಮನ ಒಂದು ಪ್ರಯಾಣ ಶುರುವಾಯಿತು ಅನ್ನೋ ವಿಚಾರ, ಅದಕ್ಕಿರ್ತಕ್ಕಂಥ ಈ ಒಂದು 500 ವರ್ಷಗಳ ಹಿಂದಿನ ಒಂದು ಹಿಸ್ಟ್ರಿ, ಇದೆಲ್ಲ ಹೇಗೆ ಅಂತ? ಕೇಳಿಸ್ತಾ ಇದೆಯಾ? ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮ ಮಂದಿರ, ಈಗ ನಾವು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಸುಮಾರು 500 ವರ್ಷಗಳ ಹಿಂದೆ ಇದ್ದಂಥ ರಾಮ ದೇವಸ್ಥಾನವನ್ನು ಕೆಡವಿ ಹಾಕಿ ಬಾಬರ್ ಅಥವಾ ಅವನ ಇದೀಗ ಇಲ್ಲಿ ಮತ್ತೆ ಸಂಪರ್ಕದಲ್ಲಿದ್ದಾರೆ ಅವರು, ನಾನು ಮಾತಾಡಿಸ್ತೀನಿ. ಶಲಪಿಳ್ಳಿ ಅಯ್ಯಂಗಾರ್ ಅವರೇ, ರಾಮ ಮಂದಿರದ ಇತಿಹಾಸ, ಮೀರ್ಬಾಕಿ, ಬಾಬರ್, 5 ಶತಮಾನಗಳ ಹಿಂದಿನ ಹಿಸ್ಟ್ರಿ, ಇದು ರಾಮ ಮಂದಿರ ನಿರ್ಮಾಣವಾಗ್ತಿರುವಂಥ ಬಗೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ? ಇದು ರಾಮ ಮಂದಿರದ ಇತಿಹಾಸವನ್ನು ನಾವು ನೋಡೋದಾದರೆ, ವಿಕ್ರಮಾದಿತ್ಯನ ಕಾಲದಲ್ಲಿ ಕಟ್ಟಿದ್ದು ಅಂತ ಬರ್ತದೆ. ಅದಾದ ನಂತರ ಏನು ಚಂದ್ರಗುಪ್ತರ ಕಾಲದಲ್ಲಿ ಅದನ್ನು ಡೆವಲಪ್ ಮಾಡಿದ್ರು. ಪಾಲರ ಕಾಲದಲ್ಲಿ ಕೂಡ ಇತ್ತು. ಯಾಕಂದರೆ ನಮಗೆ ಅಲ್ಲಿಯೇ ಉತ್ಖನನದಲ್ಲಿ ಸಿಕ್ಕಂತಹ ಒಂದು ಹರಿವಿಷ್ಣು ಇನ್ಸ್ಕ್ರಿಪ್ಷನ್ಸ್ ಪ್ರಕಾರ 11ನೇ ಶತಮಾನದಲ್ಲಿ ದೇವಾಲಯ ಇತ್ತು. ತುಳಸಿದಾಸ್ ಅವರು ಬರೆದಿರೋದು. ಅದರಲ್ಲಿ ಮೀರ್ಬಾಕಿ ಆ ಮಂದಿರವನ್ನ ಒಡೆದಾಕ್ತದ ಅಂತ ತುಂಬಾ ಸ್ಪಷ್ಟವಾದ ಉಲ್ಲೇಖ ಇದೆ. 1528 ಡೇಟ್ ಕೂಡ ಕೊಟ್ಟಿದ್ದಾರೆ ತುಳಸಿದಾಸ್. ಹಾಗಾಗಿ ಅವರು ಅದನ್ನ ಕೊಟ್ಟಿದ್ದಾರೆ. ಆ ಮೀರ್ಬಾಕಿ ಅವರು ಅಂದ್ರೆ ಮೀರ್ಬಾಕಿ ಆಡಳಿತಾಧಿಕಾರಿ, ಬಾಬರ್ನ ಆಡಳಿತಾಧಿಕಾರಿ ಅಲ್ಲಿ ಒಡೆದು ಮಂದಿರವನ್ನ ಕಟ್ಟಿದ. ಅದಾದ ನಂತರ ಆದ್ರೂ ಹೋರಾಟ ನಡೀತಾನೆ ಇತ್ತು. ಯಾಕಂದ್ರೆ ಆ ದೇವಾಲಯವನ್ನ ಮತ್ತೆ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ರಾಮಾನಂದಿ ಸಂಪ್ರದಾಯದವರು.
ಆದ್ರೆ 1813ರಲ್ಲಿ ಇನ್ನೊಂದು ದೊಡ್ಡ ಗಲಾಟೆ ನಡೆದಿತ್ತು. ಯಾಕಂದ್ರೆ ಬ್ರಿಟಿಷರು ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಒಂದು ದೊಡ್ಡ ಗೇಟ್ ಅನ್ನ ನಿರ್ಮಿಸ್ತಾರೆ. ಅದಾದ್ಮೇಲೆ ಮತ್ತೆ ತಿರ್ಗಾ ಬ್ರಿಟಿಷರ ಕಾಲದಲ್ಲೇ ಗಲಾಟೆಗಳು ಜಾಸ್ತಿ ಆದಾಗ ಅವರು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಆಗೋದೇ ಇಲ್ಲ. ಕಡೆಗೆ ಒಂದು ರಾಮ ಚಬೂತರ ಅಂತ ಒಂದು ಆಚೆ ಕಡೆಗೆ ವರ್ಷಿಪ್ಗೆ ಅವಕಾಶ ಕೊಡ್ತಾರೆ. 1949ರಲ್ಲಿ ಸ್ವತಂತ್ರ ಬಂದಾದ್ಮೇಲೆ ಮೊದಲ ಬಾರಿಗೆ ರಾಮ್ಲಲ್ಲಾ ಅಲ್ಲಿಗೆ ಕಾಣಿಸ್ಕೊಳ್ತಾರೆ ಬಾಬ್ರಿ ಮಸೀದಿ ಮಧ್ಯದಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಒಂದು ಭಾಗದಲ್ಲಿ ಒಡೆದಾಕಿದ್ರು ಅದನ್ನ ಮತ್ತೆ ಬ್ರಿಟಿಷರು ವಾಪಸ್ ಕಟ್ತಿರ್ತಾರೆ ಅದನ್ನ. ಸೊ 1949ರಿಂದ ನಂತರ ಇದು ಕೋರ್ಟ್ಗೆ ಹೋಗುತ್ತೆ, ಆಮೇಲೆ ಪೂಜೆಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಸೊ ಅದೆಲ್ಲ ನಿಮಗೆ ಗೊತ್ತಿರೋದೇ. 1989ರ ನಂತರ ಇದು VHP ಹೋರಾಟಗಳು ಮತ್ತು ಬಿಜೆಪಿಯ ಹೋರಾಟವಾಗುತ್ತೆ. ಆಮೇಲೆ ಇಡೀ ದೇಶಕ್ಕೆ ಅದು ತಲುಪುತ್ತೆ. ಆಮೇಲೆ ಕೋರ್ಟ್ ಬರುತ್ತೆ. 2003ನಲ್ಲಿ ಅಲಹಾಬಾದ್ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬರುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ 2010ರಲ್ಲಿ ತೀರ್ಮಾನ ಮಾಡ್ತಾರೆ. ಇದಿಷ್ಟು ಇತಿಹಾಸ ಅಲ್ಲಿದು. ಆ ಇತಿಹಾಸದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ 1528ರಿಂದಾನು ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇರೋದು, ಅಲ್ಲಿ ರಾಮ ಜನ್ಮ ಭೂಮಿಗಾಗಿ ನಡೆದ ಗಲಾಟೆಗಳು ಉಲ್ಲೇಖ ಆಗಿದೆ. ನಾವನ್ಕೊಳ್ಳೋದೇನು ಅಂದ್ರೆ 1949 ಅಥವಾ 1990ರ ಅಡ್ವಾಣಿಯವರ ರಥಯಾತ್ರೆ ಆದ ನಂತರವೇ ಗಲಾಟೆ ಜಾಸ್ತಿ ಆಯ್ತು ಅಂತ ಅನ್ಕೋತೀವಿ ನಾವು. ಹಾಗೇನಿಲ್ಲ. ಯಾಕಂದ್ರೆ ಅದು ಬ್ರಿಟಿಷರ ಕಾಲದಲ್ಲೇ ಗಲಾಟೆ ಆಗಿದ್ದಕ್ಕೆ ಬೇಕಾದಷ್ಟು ಉಲ್ಲೇಖಗಳು ಇತಿಹಾಸದಲ್ಲಿ ಇದೆ. ಸೊ ಹಾಗಾಗಿ ಗಲಾಟೆ ನಡೀತಿತ್ತು. ಬಟ್ ಅದು ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಒಂದು ಜನ್ಮಭೂಮಿ ಇಶ್ಯೂನ ತಂದಿದ್ದು ಅಡ್ವಾಣಿಯವರ ರಥಯಾತ್ರೆ ಅನ್ನೋದ್ರಲ್ಲಿ ಅದರಲ್ಲೇನು ವ್ಯತ್ಯಾಸಗಳಿಲ್ಲ. ಹೀಗೆ ಅದು ನಡೀತಾ ಬಂತು. ಅದಾದ ನಂತರ ಈಗ ತಮ್ಗೆ ಗೊತ್ತಿದೆ 2020 ಆಗಸ್ಟ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಭೂಮಿ ಪೂಜೆಯನ್ನ ಮಾಡಿದ್ರು. ಈಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಗುರುಗಳೇ? ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾಯಿಲ್ಲ, ಮತ್ತೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಹೀಗಾಗಿ ಇನ್ನು ಒಂದು 3 ದಿನ ಅಥವಾ ಒಂದು 72 ಗಂಟೆ ಅಂತ ನಾವು ಭಾವಿಸೋಣ. ಅಷ್ಟರಲ್ಲಿ ಬಾಲರಾಮ ವಿರಾಜಮಾನನಾಗ್ತಾನೆ ಅಯೋಧ್ಯೆಯ ತನ್ನ ಹೊಸ ಮನೆಯಲ್ಲಿ, ತನ್ನ ಹೊಸ ಭವ್ಯವಾದಂಥ ಅರಮನೆಯಲ್ಲಿ, ದೇಗುಲದಲ್ಲಿ. ಆ ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಇದರ ನಡುವೆ ಈಗ ಬಾಲರಾಮನ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟಲಾಗಿದೆ. ಎಷ್ಟು ಬೇಗ ಆ ಬಟ್ಟೆಯನ್ನು ತೆಗಿತಾರೋ, ಎಷ್ಟು ಬೇಗ ರಾಮನ ಮುದ್ದು ಮುಖವನ್ನು ನಾವೆಲ್ಲ ನೋಡ್ತೀವೋ ಅಂಥೇಳಿ ಕಾತುರರಾಗಿದ್ದಾರೆ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ 100 ವರ್ಷಗಳ ಒಂದು ಹೋರಾಟ. ರಾಮನಿಗೆ ಒಂದು ಮನೆ ಇಲ್ವಲ್ಲ, ಒಂದು ಗುಡಿ ಇಲ್ವಲ್ಲ, ಒಂದು ದೇವಾಲಯ ಇಲ್ವಲ್ಲ, ಒಂದು ಆಲಯ ಇಲ್ವಲ್ಲ ಅನ್ನೋ ಒಂದು ಕೊರಗಿತ್ತಲ್ಲ, ಆ ಕೊರಗು ನೀಗುವ ಒಂದು ಕ್ಷಣಗಳು ಅಂತ ಕೂಡ ಹೇಳಬಹುದಾಗತ್ತೆ. ಇದೀಗ ನಾವು ಶಿಲ್ಪಶಾಸ್ತ್ರ ವಿಚಾರ ಅಂತ ಬಂದಾಗ ಇದರಲ್ಲಿ ಈ ಪ್ರಭಾವಳಿಯಲ್ಲಿ ನಾವು ಗಮನಿಸ್ತಾ ಇರೋ ಅಂಶಗಳು ನೋಡಿದ್ರೆ ರಾಮನ ಅಥವಾ ವಿಷ್ಣುವಿನ ದಶಾವತಾರಗಳು ನಾವು ಇಲ್ಲಿ ಗಮನಿಸ್ತೀವಿ. ವಿಷ್ಣುವಿನ ದಶಾವತಾರ ನೋಡ್ಬೋದು, ಶಂಖಚಕ್ರ ಕೂಡ ಅಲ್ಲಿ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಒಂದು ಸ್ವಲ್ಪ ನಮಗೆ ಗೋಚರಿಸ್ತಾ ಇದೆ. ಗರುಡ ಈ ಒಂದು ಪ್ರಭಾವಳಿಯಲ್ಲಿ ಇದ್ದಾನೆ ಅಂಥೇಳಿ. ಬಾಲರಾಮನ ಮುದ್ದು ಮುಖ ಎಷ್ಟು ಬೇಗ ನಾವು ನೋಡ್ತೀವಪ್ಪ ಅಂಥೇಳಿ ಶಿಲ್ಪಿ ಅರುಣ್ ಯೋಗಿರಾಜ್ ಸೇರಿದಂತೆ ಕೆಲವರು ನೋಡಿರಬಹುದೇನೋ, ಆದರೆ ಇನ್ನೂ ಕೂಡ ಇದು ಜಗತ್ತಿಗೆ ಈ ದರ್ಶನ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ಅಮೂಲ್ಯ ಕ್ಷಣಗಳಿಗಾಗಿ ನಾವೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ.